ತಿಳಿನೀರ ಬಾಳಲ್ಲಿ ಬರೀ ಮರಳ ನೆರಳು. ಎಲ್ಲೋ ಹರಿಯೋ ನದಿ ಇನ್ನೆಲ್ಲೋ ಬಂದು ಬತ್ತಿ ಹೋಗುತ್ತೆ. ಒಂದ್ ಕಡೆ ಸಿಹಿ ನೀರು, ಇನ್ನೊಂದ್ ಕಡೆ ನರಿಗಳ ನೆರಳು. ಜೀವನಕ್ಕಾಗಿ ಎಲ್ಲೋ ಬಿಟ್ಟು ಬಂದ ಬಾಳು, ಕೊನೆಯಲ್ಲಿ ಎಲ್ಲಕ್ಕಿಂತ ಮುಖ್ಯ ಆಗೋ ಸಂಬಂಧಗಳು. ಬಿಟ್ಟು ಬಿಡದೆ ಕಾಡೋ ಗೋಟ್ ಲೈಫ್. ಪೃಥ್ವಿರಾಜ್ ಸುಕುಮಾರನ್, ಅಮ್ಲಾ ಪಾಲ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡು ಬ್ಲೆಸ್ಸಿ ಅವರ ನಿರ್ದೇಶನದಲ್ಲಿ AR ರೆಹಮಾನ್ ಅವರ ಮ್ಯೂಸಿಕ್ ಡೈರೆಕ್ಷನ್ ನಲ್ಲಿ ಮೂಡಿ ಬಂದಿರುವ ಸಿನಿಮಾನೇ ಆಡು ಜೀವಿತಂ, ದ ಗೋಟ್ ಲೈಫ್. ಮನುಷ್ಯನ ಆಸೆ, ಆಕಾಂಕ್ಷೆ, ದುಃಖ ದುಮ್ಮಾನ, ಬಯಕೆ, ಹೆಬ್ಬಯಕೆ, ಜೀವನ ಈ ಎಲ್ಲ ಸೂಕ್ಷ್ಮಗಳನ್ನು ಸೂಕ್ಷ್ಮವಾಗಿ ಕಣ್ಮುಂದೆ ತಂದು ನಿಲ್ಲಿಸುತ್ತೆ ಸಿನಿಮಾ. ಇನ್ನು ಸಿನಿಮಾ ನೋಡೋ ಪ್ರತಿಯೊಬ್ಬ ಪ್ರೇಕ್ಷಕನು ಥಿಯೇಟರ್ನಿಂದ ಹೊರಬಂದು ತನ್ನ ಜೀವನನ ಒಂದ್ಸಲ ಹಿಂದೆ ತಿರುಗಿ ನೋಡ್ಕೊಳ್ಳೋ ಹಾಗೆ ಮಾಡುತ್ತೆ. ಸಿನಿಮಾದ ಬಗ್ಗೆ ಒನ್ ಲೈನಲ್ಲಿ ಹೇಳೋದಾದ್ರೆ, ಇಂಡಿಯನ್ ವರ್ಕರ್ ಒಬ್ಬ ಅರಬ್ ದೇಶಕ್ಕೆ ಕೆಲಸಕ್ಕೆ ಅಂತ ಹೋಗ್ತಾನೆ. ಹೆಲ್ಪರ್ ಕೆಲಸಕ್ಕೆ ಅಂತ ಹೋದವನು ಸಾಕಷ್ಟು ತೊಂದರೆ ತಾಪತ್ರಕ್ಕೆ ಸಿಕ್ಕಾಕೊಳ್ತಾನೆ. ಕೊನೆಗೆ ಅವನಿಗೆ ಹೆಲ್ಪ್ ಮಾಡೋರಿಲ್ದೆ ಅನೇಕ ದುರಂತಗಳನ್ನ ಫೇಸ್ ಮಾಡ್ತಾನೆ. ಅವನ ಜೀವನ ಎಲ್ಲಿಗೆ ಬಂದು ನಿಲ್ಲುತ್ತೆ, ಅಲ್ಲೇ ಇರ್ತಾನ, ಇಲ್ಲಿಗೆ ಬರ್ತಾನ, ಏನೆಲ್ಲ ನೋಡ್ತಾನೆ, ಏನೇನೆಲ್ಲ ಮಾಡ್ತಾನೆ, ಮಾಡಿದ್ದೆಲ್ಲ ಫಲ ಕೊಡುತ್ತಾ ಇಲ್ಲ ಮರಳಲ್ಲಿ ಮರೀಚಿಕೆ ಆಗುತ್ತಾ? ಇದಿಷ್ಟು ಸಿನಿಮಾದ ಸಾರ. ಗೋಟ್ ಲೈಫ್ ಇದು 2008ರಲ್ಲಿ ಬಂದ ಬೆಂಜಮಿನ್ ಅವರು ರಚನೆ ಮಾಡಿರುವಂತಹ ಆಡು ಜೀವಿತಂ ಅನ್ನೋ ನೋವೆಲ್ನ ಆಧಾರವಾಗಿ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ. ನಜೀಬ್ ಮೊಹಮ್ಮದ್ ಅನ್ನೋ ಮಲಯಾಳಿ ಕೆಲಸಕ್ಕೆ ಅಂತ ಸೌದಿ ಅರೇಬಿಯಾಗೆ ಹೋಗಿ ಅಲ್ಲಿ ಪಡುವಂತಹ ಪಾಡುಗಳ ಬಗ್ಗೆ ನೋವೆಲ್ ಮಾತಾಡುತ್ತೆ. ಇನ್ನು ನೋವೆಲ್ ರಿಯಲ್ ಇನ್ಸಿಡೆಂಟ್ಗಳನ್ನ ಕೂಡಿಸಿ ಹೆಣೆದಿದ್ದಾರೆ ಬರಹಗಾರರು. ಆ ನೋವೆಲ್ನ ಇಟ್ಕೊಂಡು ಅಷ್ಟೇ ರಿಯಲ್ ಆಗಿ ಸಿನಿಮಾನ ತೆರೆ ಮೇಲೆ ತಂದಿದ್ದಾರೆ ನಿರ್ದೇಶಕರು. ನಜೀಬ್ ಪಾತ್ರವನ್ನ ಆಳವಾಗಿ ಅನುಭವಿಸಿದ್ದಾರೆ ಪೃಥ್ವಿರಾಜ್ ಸುಕುಮಾರನ್. ಇನ್ನು ಅಮ್ಲಾ ಪಾಲ್ ವಿಚಾರಕ್ಕೆ ಬರೋದಾದ್ರೆ, ಸ್ಕ್ರೀನ್ ಮೇಲೆ ಬರೋದು ಸ್ವಲ್ಪ ಸಮಯ ಆದ್ರೂ ಪ್ರೇಕ್ಷಕರ ಮನಸ್ಸನ್ನ ಆಳವಾಗಿ ಆವರಿಸ್ಕೋತಾರೆ. ಹೀಗ್ ಬಂದು ಹಾಗೋಗೋ ಆಫ್ರಿಕನ್ ಪಥದಲ್ಲಿ ಕಾಣಿಸ್ಕೊಂಡಿರುವಂತಹ ಜಿಮ್ಮಿ ಜೀನ್ ಸಿನಿಮಾ ಮುಗಿದ ಮೇಲೂ ಎಲ್ಲರ ಮನಸ್ಸಲ್ಲೂ ಗಟ್ಟಿಯಾಗಿ ಉಳ್ಕೋತಾರೆ. ಸಿನಿಮಾದಲ್ಲಿ ಬರುವಂತಹ ನಾಯಕನ ಊರು ಹಾಗೇನೆ ಮರಳುಗಾಡು ಕೇವಲ 2 ಲೊಕೇಶನ್ ಅಷ್ಟೇ ಅಲ್ಲ, ಸಿನಿಮಾದ 2 ನೆಲೆಗಟ್ಟು ಅಂದ್ರೂ ತಪ್ಪಾಗಲ್ಲ. ಆ 2ರ ವಿಜುವಲ್ಸ್ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಸಿನಿಮಾದ DOP ಸುನಿಲ್ KS. ಇನ್ನು AR ರೆಹಮಾನ್ ಅವರ ಮ್ಯೂಸಿಕ್ ಮಾತ್ರ ಸಿನಿಮಾಗೆ ಸಖತ್ತಾಗಿ ವರ್ಕೌಟ್ ಆಗಿದೆ. ಇನ್ನು ನಿರ್ದೇಶನದ ಬಗ್ಗೆ ಮಾತಾಡೋದಾದ್ರೆ, ಪೂರ್ತಿ ದಿನ ಬೇಕಾಗುತ್ತೆ. ಯೂಶುವಲ್ ಆಗಿ ಮರಳುಗಾಡಿನಲ್ಲಿ ಶೂಟ್ ಮಾಡೋದು ತುಂಬಾನೇ ಕಷ್ಟ. ಸನ್ಲೈಟ್ ಕಂಟಿನ್ಯೂಟಿ, ಕ್ಯಾರೆಕ್ಟರ್ಸ್ ಕಂಟಿನ್ಯೂಟಿ, ಹೀಗೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಆದರೆ ಆ ಎಲ್ಲ ಚಾಲೆಂಜಸ್ನು ಚಾಲೆಂಜಿಂಗ್ ಆಗಿ ತಗೊಂಡು ಪ್ರತಿಯೊಂದು ಡೀಟೇಲಿಂಗ್ಸ್ನು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಇನ್ನು ಮೇಕಪ್, ಕಾಸ್ಟ್ಯೂಮ್ ಡಿಸೈನಿಂಗ್, ಕ್ಯಾರೆಕ್ಟರೈಸೇಷನ್ ಅಂತೂ ನೆಕ್ಸ್ಟ್ ಲೆವೆಲ್. ಕೆಲವೊಂದು ಸನ್ನಿವೇಶಗಳಲ್ಲಿ ಪಾತ್ರಗಳ ಮೇಕಪ್ ಡೀಟೇಲಿಂಗ್ ತುಂಬಾನೇ ಕಾಡುತ್ತೆ, ಹಾಗೇನೆ ತುಂಬಾನೇ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಇನ್ನು ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋ ಪೃಥ್ವಿರಾಜ್ ಅವರ ಹಾರ್ಡ್ ವರ್ಕ್, ಡೆಡಿಕೇಶನ್, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇವೆಲ್ಲವೂ ಅವರಿಗೆ ಪಾತ್ರದ ಮೇಲಿರುವ ಪ್ರೀತಿನ ತೋರಿಸ್ಕೊಡುತ್ತೆ. ಅಷ್ಟೇ ಅಲ್ಲದೆ ಕನ್ನಡ ಸೇರಿದಂತೆ ಎಲ್ಲ ಭಾಷೆಗೂ ತಮ್ಮ ಪಾತ್ರಕ್ಕೆ ತಮ್ಮದೇ ಧ್ವನಿ ನೀಡಿರೋದು ಅವರಿಗೆ ಸಿನಿಮಾ ಮೇಲಿರೋ ಗೌರವನ ತೋರಿಸ್ಕೊಡುತ್ತೆ. ಈ ನುಡಿದಂತೆ ಸಿನಿಮಾದ ಸಂಕಲನ ವಿಭಾಗ, ಸಿನಿಮಾದ ಕೆಲವು ಭಾಗದಲ್ಲಿ ಬಳಸಿರುವಂತಹ ಟ್ರಾನ್ಸಿಷನ್ ಈ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಎಡಿಟರ್ ಶ್ರೀಕರ್ ಪ್ರಸಾದ್ ರವರ ಕೈಚಳಕ ಸ್ಕ್ರೀನ್ ಮೇಲೆ ಮ್ಯಾಜಿಕ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಗೆದ್ದಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಹೇಳೋದಾದ್ರೆ, ಒಂದು ಒಳ್ಳೆಯ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಗೋಟ್ ಲೈಫ್ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇನ್ನು ಸಿನಿಮಾದ ನೆಗೆಟಿವ್ಸ್ ವಿಚಾರಕ್ಕೆ ಬರೋದಾದ್ರೆ, ಅಂತ ದೊಡ್ಡ ಮಟ್ಟದ ನೆಗೆಟಿವ್ ಪಾಯಿಂಟ್ಸ್ ಏನೂ ಕಾಣೋದಿಲ್ಲ. ಮರಳುಗಾಡಲ್ಲಿ ಅಚಾನಕ್ಕಾಗಿ 7 ಸ್ಯಾಂಡ್ ಸ್ಟಾರ್ಮ್ ಗ್ರಾಫಿಕಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರ್ಬೋದಿತ್ತು ಅಂತ ಅನ್ಸುತ್ತೆ. ಇನ್ನು ಕಮರ್ಷಿಯಲ್ ಫೈಟ್ಸ್, ಮಾಸ್ ಡೈಲಾಗ್, ಪವರ್ಫುಲ್ ಆಕ್ಷನ್ ಬ್ಲಾಕ್ಸ್ ಎಕ್ಸ್ಪೆಕ್ಟ್ ಮಾಡೋ ಆಡಿಯನ್ಸ್ಗೆ ಸಿನಿಮಾ ಸ್ವಲ್ಪ ಸ್ಲೋ ಅನ್ಸ್ಬೋದು. ಇನ್ನು ಸಿನಿಮಾದ ಕೆಲವು ಭಾಗದಲ್ಲಿ ಲಿರಿಕ್ಸ್ ಆಗಿರ್ಬೋದು ಅಥವಾ ಡೈಲಾಗ್ಸ್ ಆಗಿರ್ಬೋದು, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋ ಶೈಲಿ ಎಲ್ಲೋ ಒಂದು ಕಡೆ ಸರಿಯಾದ ಎಮೋಷನ್ಸ್ ಕನೆಕ್ಟ್ ಮಾಡ್ತಾ ಇರಲಿಲ್ಲ ಅನಿಸ್ತು. ಅದನ್ನು ಹೊರತುಪಡಿಸಿ ಸಿನಿಮಾ ಚೆನ್ನಾಗಿಲ್ಲ ಅನ್ನೋ ಅಂತಹ ಪಾಯಿಂಟ್ಸ್ ನನ್ನ ಪ್ರಕಾರ ಯಾವುದೂ ಇಲ್ಲ. ಒಳ್ಳೆ ಕಂಟೆಂಟ್ ಮೂವಿ ಎಕ್ಸ್ಪೆಕ್ಟ್ ಮಾಡೋರಿಗೆ 100% ಪೈಸಾ ವಸೂಲ್ ಮೂವಿ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಇನ್ನು ಕೆಲವೊಬ್ಬರಿಗೆ ಸಿನಿಮಾ ಸ್ವಲ್ಪ ಲೆಂತ್ ಅಂತ ಅನ್ಸಿದ್ರು ಯಾವುದೇ ಕಾರಣಕ್ಕೂ ಲ್ಯಾಗ್ ಅಂತ ಅನ್ಸೋದಿಲ್ಲ. ಸಿನಿಮಾ ನೋಡಿ ನನಗನ್ಸಿದ್ದು ಏನಂದರೆ, ನಮ್ಮ ಕನ್ನಡದಲ್ಲೂ ಇಂತಹ ಗಟ್ಟಿ ಸಿನಿಮಾಗಳು, ಕಂಟೆಂಟ್ ಸಿನಿಮಾಗಳು ಬರಬೇಕು. ಹಾಗೆಯೇ ಈಗಾಗಲೇ ಬಂದಿರೋ ಕನ್ನಡದ ಕೆಲವು ಕಂಟೆಂಟ್ ಸಿನಿಮಾಗಳನ್ನ ನಮ್ಮ ಜನರು ನೋಡಿ ಗೆಲ್ಲಿಸಬೇಕು. ಆಗಲೇ ಹೊಸ ಪ್ರಯತ್ನಗಳು ಹೆಚ್ಚೆಚ್ಚು ಬರೋಕ್ಕೆ ಸಾಧ್ಯ ಆಗುತ್ತೆ.